ಭಾರತದಲ್ಲಿ ಜನಪ್ರತಿನಿಧಿಗಳನ್ನ ಖರೀದಿಸಿ ಸರ್ಕಾರಗಳನ್ನ ಉರುಳಿಸುವ ಬಿಜೆಪಿ ಮಾಲ್ಡೀವ್ಸ್ನಲ್ಲೂ ಇದೇ ಕೆಲಸಕ್ಕೆ ಕೈ ಹಾಕಿತ್ತ. ಮಾಲ್ಡೀವ್ಸ್ ಸರ್ಕಾರವನ್ನ ಉರುಳಿಸೋಕೆ ಭಾರತ ಸರ್ಕಾರ ಅಲ್ಲಿನ ವಿಪಕ್ಷಗಳ ಜೊತೆ ಸೇರಿ ಪ್ರಯತ್ನ ಮಾಡಿತ್ತ. ಭಾರತ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ವಿದೇಶಿ ಶಕ್ತಿಗಳು ಕೆಲಸ ಮಾಡ್ತಿವೆ ಎನ್ನುವ ಬಿಜೆಪಿ ಮಾಲ್ಡೀವ್ಸ್ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಪ್ರಯತ್ನ ಪಟ್ಟಿತ್ತ. ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜಾ ಪದಚ್ಯುತಿಗಾಗಿ ಭಾರತ ಅಲ್ಲಿನ ಪ್ರತಿಪಕ್ಷದೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತ. ಮುಯಿಜಾ ಪದಚ್ಯುತಿಗೆ ನೆರವಾಗೋಕೆ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಕ್ಷದ ನಾಯಕರು ಸುಮಾರು 51 ಕೋಟಿ ರೂಪಾಯಿ ನೀಡುವಂತೆ ಭಾರತವನ್ನ ಕೇಳಿದ್ರ. ವಾಷಿಂಗ್ಟನ್ ಪೋಸ್ಟ್ ಪ್ರಕಟ ಮಾಡಿರುವ ತನಿಖಾ ವರದಿಯೊಂದು ಈಗ ಸಂಚಲನ ಮೂಡಿಸಿದೆ. ಆದರೆ ಆ ವರದಿಯ ಬಗ್ಗೆ ನವದೆಹಲಿ ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜಾ ಅವರನ್ನ ಪದಚ್ಯುತಗೊಳಿಸುವ ಸಂಚಿಗೆ ಸಹಾಯ ಮಾಡೋಕೆ ಅಲ್ಲಿನ ವಿರೋಧ ಪಕ್ಷವೇ ಮುಂದಾಗಿತ್ತು ಅನ್ನೋ ಸುದ್ದಿ ಬಂದಿದೆ. ಈ ವಿಷಯದಲ್ಲಿ ನೆರವಾಗೋಕೆ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಕ್ಷದ ನಾಯಕರು ಭಾರತದಿಂದ $6 ಮಿಲಿಯನ್ ಅಂದ್ರೆ ಸುಮಾರು 51.37 ಕೋಟಿ ರೂಪಾಯಿಗಳಿಗಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ವರದಿಯನ್ನ ವಾಷಿಂಗ್ಟನ್ ಪೋಸ್ಟ್ ಪ್ರಕಟ ಮಾಡಿದೆ. ತನ್ನ ವರದಿಗೆ ಪುರಾವೆಯಾಗಿ ಡೆಮೊಕ್ರಾಟಿಕ್ ರಿನಿವಲ್ ಇನಿಷಿಯೇಟಿವ್ ಎಂಬ ದಾಖಲೆ ತನ್ನ ಬಳಿ ಇರೋದಾಗಿ ಅಮೆರಿಕ ಮೂಲದ ಪತ್ರಿಕೆ ಹೇಳಿಕೊಂಡಿರುವುದು ವರದಿಯಾಗಿದೆ. ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಮಾಲ್ಡೀವಿಯನ್ ಪ್ರತಿಪಕ್ಷ ನಾಯಕರು ಮುಯಿಜಾ ಅವರ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ನ ಸದಸ್ಯರು ಸೇರಿದಂತೆ 40 ಸಂಸದರಿಗೆ ಅಧ್ಯಕ್ಷರ ವಿರುದ್ಧದ ಪದಚ್ಯುತಿಗೆ ಮತ ಚಲಾಯಿಸೋಕೆ ಲಂಚ ನೀಡುವ ಪ್ರಸ್ತಾಪ ಇಟ್ಟಿದ್ರು. ಮಾಲ್ಡೀವಿಯನ್ ಸೇನೆ ಮತ್ತು ಪೊಲೀಸ್ ಇಲಾಖೆಯ 10 ಮಂದಿ ಹಿರಿಯ ಅಧಿಕಾರಿಗಳಿಗೆ ಮತ್ತು 3 ಪ್ರಬಲ ಕ್ರಿಮಿನಲ್ ಗ್ಯಾಂಗ್ಗಳಿಗೆ ಹಣ ನೀಡುವ ಪ್ರಸ್ತಾವವನ್ನು ಮಾಡಲಾಗಿತ್ತು ಅಂತ ಆರೋಪಿಸಲಾಗಿದೆ. ಇದಕ್ಕಾಗಿ ಮಾಲ್ಡೀವ್ಸ್ ವಿಪಕ್ಷಗಳ ನಾಯಕರು $6 ಮಿಲಿಯನ್ ಹಣ ಕೇಳಿದ್ರು ಅಂತ ಹೇಳಲಾಗಿದೆ. ಆದರೆ ಈ ಸಂಚು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಅಂತ ವರದಿ ತಿಳಿಸಿದೆ. ಅಲ್ಲದೆ ಅವರನ್ನ ಪದಚ್ಯುತಿಗೊಳಿಸುವ ಪ್ರಯತ್ನವನ್ನ ಭಾರತ ಮುಂದುವರಿಸಲಿಲ್ಲ ಅಥವಾ ಹಣಕಾಸು ಒದಗಿಸಲಿಲ್ಲ ಅಂತಾನೂ ವರದಿ ಹೇಳಿದೆ. ಭಾರತ ಮಾಲ್ಡೀವ್ಸ್ನಲ್ಲಿನ ತನ್ನ ಎಲ್ಲ ಮಿಲಿಟರಿ ಸಿಬ್ಬಂದಿಯನ್ನ ಹಿಂತೆಗೆದುಕೊಂಡ ತಿಂಗಳುಗಳ ನಂತರ ಇದು ನಡೆದಿತ್ತು ಎನ್ನಲಾಗಿದೆ. ಚೀನಾ ಪರ ನಿಲುವನ್ನ ಹೊಂದಿದ್ದಾರೆ ಎನ್ನಲಾಗುವ ಮುಯಿಜಾ ಚುನಾವಣಾ ಭರವಸೆಯಲ್ಲಿ ಭಾರತೀಯ ಮಿಲಿಟರಿಯನ್ನ ಅಲ್ಲಿಂದ ಹೊರಹಾಕುವುದು ಪ್ರಮುಖವಾಗಿತ್ತು. 2023ಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಮುಯಿಜಾ ಮಿಲಿಟರಿ ವಾಪಸ್ ಕರೆಸಿಕೊಳ್ಳುವಂತೆ ಭಾರತವನ್ನ ಕೇಳಿಕೊಂಡಿದ್ರು. ಭಾರತದೊಂದಿಗಿನ ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆನೂ ಮುಯಿಜಾ ಜನವರಿಯಲ್ಲಿ ಚೀನಾಗೆ ತಮ್ಮ ಮೊದಲ ಅಧಿಕೃತ ಪ್ರವಾಸ ಕೈಗೊಂಡಿದ್ರು. ಸಾಮಾನ್ಯವಾಗಿ ಹೊಸ ಮಾಲ್ಡೀವಿಯನ್ ಅಧ್ಯಕ್ಷರು ಅಧಿಕಾರ ವಹಿಸಿಕೊಂಡ ತಕ್ಷಣ ಭೇಟಿ ನೀಡುವ ಮೊದಲ ದೇಶ ಭಾರತ. ಮುಯಿಜಾ ಕೂಡ ಮೊದಲು ನವದೆಹಲಿ ಭೇಟಿಗಾಗಿ ಕೋರಿದ್ರು, ಆದರೆ ಅದನ್ನ ತಿರಸ್ಕರಿಸಲಾಗಿತ್ತು ಅನ್ನೋ ವರದಿಗಳಿದ್ವು. ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಮುಯಿಜಾ ಪದಚ್ಯುತಿಗಾಗಿ ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆ ರಾನ ಅಧಿಕಾರಿಗಳು 2024ರ ಜನವರಿಯಲ್ಲಿ ಮಾಲ್ಡೀವ್ಸ್ ವಿರೋಧ ಪಕ್ಷದ ನಾಯಕರೊಂದಿಗೆ ಚರ್ಚಿಸಿದ್ರು. ಮುಯಿಜಾ ಕುಟುಂಬದ ಅನಾಮಿಕ ಸಲಹೆಗಾರರನ್ನ ಉಲ್ಲೇಖ ಮಾಡಿರುವ ವರದಿ ವಾಷಿಂಗ್ಟನ್ನಲ್ಲಿ ನೆಲೆಸಿರುವ ಹಿರಿಯ ರಾ ಅಧಿಕಾರಿಯೊಬ್ಬರು 2 ಭಾರತೀಯ ಮಧ್ಯವರ್ತಿಗಳೊಂದಿಗೆ ಮುಯಿಜಾ ಪದಚ್ಯುತಿ ಯೋಜನೆ ರೂಪಿಸಿದ್ರು ಅಂತ ಹೇಳಿದೆ. ಭಾರತೀಯ ಮಧ್ಯವರ್ತಿಗಳಲ್ಲಿ ಮೊದಲನೆಯವರು ಮಾಜಿ ಭಾರತೀಯ ಪೊಲೀಸ್ ಅಧಿಕಾರಿ ಮತ್ತು ಖಾಸಗಿ ಮಿಲಿಟರಿ ಗುತ್ತಿಗೆದಾರ ಶಿರೀಶ್ ಥೋರಟ್. ಇನ್ನೊಬ್ಬರು ಗೋವಾದ ಪ್ರಕಾಶಕ ಮತ್ತು ಬಿಜೆಪಿ ಮಾಜಿ ವಕ್ತಾರ ಸವಿಯೋ ರೋಡ್ರಿಗಸ್. ಶಿರೀಶ್ ಥೋರಟ್ ಈ ಹಿಂದೆ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಅವರಿಗೆ ಇಸ್ಲಾಮಿಕ್ ಮೂಲಭೂತವಾದವನ್ನ ನಿಗ್ರಹಿಸುವ ವಿಷಯದಲ್ಲಿ ಸಲಹಾಕಾರರಾಗಿದ್ರು. ಅಂಥದ್ದೊಂದು ಯೋಜನೆ ರೂಪಿಸಲಾಗಿತ್ತು ಅನ್ನೋದನ್ನು ಈ ಇಬ್ಬರು ಖಚಿತಪಡಿಸಿದ್ದಾಗೂ ಕೂಡ ವಾಷಿಂಗ್ಟನ್ ಪೋಸ್ಟ್ ವರದಿ ಹೇಳಿದೆ. ಆದರೆ ಇದಕ್ಕೆ ಭಾರತ ಸರ್ಕಾರ ಸಮ್ಮತಿಸಿತ್ತಾ ಅನ್ನೋದರ ಬಗ್ಗೆ ಅವರಿಬ್ಬರೂ ಖಚಿತವಾಗಿ ಏನನ್ನೂ ಹೇಳಿಲ್ಲ ಅನ್ನೋದು ಕೂಡ ವರದಿಯಲ್ಲಿದೆ. ಸೋಮವಾರ ವಾಷಿಂಗ್ಟನ್ ಪೋಸ್ಟ್ ವರದಿ ಪ್ರಕಟಿಸಿದ ಬಳಿಕ ರೋಡ್ರಿಗಸ್ ಆತಂಕ ವ್ಯಕ್ತಪಡಿಸಿದ್ದು, ಶಿರೀಶ್ ಥೋರಟ್ ಮತ್ತು ತನ್ನ ತಲೆದಂಡಕ್ಕಾಗಿ ಆಪ್ತರ ಜೊತೆ ಮುಯಿಜಾ ಚರ್ಚಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ವರದಿಗೆ ಪ್ರತಿಕ್ರಿಯಿಸಿರುವ ರೋಡ್ರಿಗಸ್, ಈ ವರದಿ ನನ್ನ ಬಗ್ಗೆ ಮಾನಹಾನಿ ಮಾಡುವ ಉದ್ದೇಶ ಹೊಂದಿದೆ, ಆದರೆ ಇದು ನನ್ನ ವಿರುದ್ಧ ದೋಷಾರೋಪ ಅಲ್ಲ. ಇದು ನಾನು ಪ್ರತಿನಿಧಿಸುವ ಸತ್ಯಕ್ಕೆ ಹಾಗೂ ದೇಶಕ್ಕಾಗಿ ನಾನು ಎದುರಿಸುವ ಸವಾಲುಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ದಾರೆ. ಈ ನಡುವೆ ಅಧ್ಯಕ್ಷರ ವಿರುದ್ಧ ಯಾವುದೇ ಗಂಭೀರ ಪಿತೂರಿ ನಡೆದಿದ್ದರ ಬಗ್ಗೆ ನನಗೆ ತಿಳಿದಿಲ್ಲ ಅಂತ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ನಶೀದ್ ಹೇಳಿದ್ದಾರೆ. ಭಾರತ ಅಂತಹ ಕ್ರಮವನ್ನ ಎಂದಿಗೂ ಬೆಂಬಲಿಸಲಾರದು, ಯಾಕಂದ್ರೆ ಅದು ಯಾವಾಗಲೂ ಮಾಲ್ಡೀವ್ಸ್ ಪ್ರಜಾಪ್ರಭುತ್ವವನ್ನ ಬೆಂಬಲಿಸುತ್ತೆ. ಅದು ನಮಗೆ ಎಂದಿಗೂ ಷರತ್ತುಗಳನ್ನ ಹಾಕಿಲ್ಲ ಅಂತ ನಶೀದ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಆದರೆ ಭಾರತದ ವಿದೇಶಾಂಗ ಸಚಿವಾಲಯ ಈ ವರದಿ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.